ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೇದಾಂತ್ ತೀವ್ರ ಜ್ವರದಿಂದ ಬಳಲುತ್ತಿದ್ದಾನೆ. ಅವಳ ಕೈ ಸ್ಪರ್ಶದಿಂದ ಒಮ್ಮೆ ಕಣ್ಬಿಟ್ಟವನು ಮತ್ತೆ ಅವಳ ಕರೆಗೆ ಸ್ಪಂದಿಸುತ್ತಿಲ್ಲ. ಕ್ಷಣ ಕ್ಷಣಕ್ಕೂ ಅವನ ಮೈ ಬಿಸಿ ಏರುತ್ತಿರುವುದನ್ನು ಕಂಡು ಭಯ, ಆತಂಕದಿಂದಾಗಿ ಸನ್ನಿಧಿಯ ಕಣ್ಣುಗಳು ತುಂಬಿ ಧರೆಗೆ ಉರುಳುತ್ತಿವೆ. ಸನ್ನಿಧಿ ವೇದಾಂತ್ ಮಲಗಿದಲ್ಲಿ ಬಂದು ನೋಡಲು ಜ್ವರದಿಂದಾಗಿ ವೇದಾಂತ್ನ ಮುಖ ಕೆಂಪಗಾಗಿದೆ. ಅವಳು ಅವನ ಹಣೆಯ ಮೇಲೆ ಕೈಯಿಟ್ಟಾಗ ಮೃದುವಾಗಿ ನರಳುತ್ತಾ ಏನೋ ಬಡಬಡಿಸಿದ್ದ. ಅವನು ಪೂರ್ತಿ ಎಚ್ಚರವಾಗಿರಲಿಲ್ಲ ಅನಿಸುತ್ತದೆ. ಅವನು ಹೇಳಿದ್ದು ಅವಳಿಗೆ ಸ್ಪಷ್ಟವಾಗಿರಲಿಲ್ಲ. ಅವನ ಹಣೆ ಮುಟ್ಟಿದವಳ ಕೈಯನ್ನು ತಕ್ಷಣವೇ ಹಿಂದಕ್ಕೆ ಎಳೆದುಕೊಂಡಿದ್ದಳು ಸನ್ನಿಧಿ. ಅಷ್ಟು ಬಿಸಿ ಏರಿತ್ತು. ಅವಳ ಸ್ಪರ್ಶವಾಗುತ್ತಲೇ ಒಮ್ಮೆ ಕಣ್ಬಿಟ್ಟವನು. ಚಳಿಯಾಗ್ತಿದೆ. ನಿಧಾನವಾಗಿ ಬಾವಿ ಆಳದಿಂದ ಬಂದಂತಿತ್ತು ಅವನ ಸ್ವರ. ತಕ್ಷಣವೇ ವಾರ್ಡ್ರೋಬ್ನಿಂದ ಬ್ಲಾಂಕೆಟ್ ತೆಗೆದು ಅವನಿಗೆ ಹೊದಿಸಿದ್ದಳು. ಒಂದಲ್ಲ ಎರಡು ಬ್ಲಾಂಕೆಟ್ಗಳನ್ನು ಹೊದಿಸಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ನಡುಗುವುದೇನೂ ಕಡಿಮೆಯಾಗಿರಲಿಲ್ಲ. ಅವನ ಕಣ್ಣುಗಳು ಜ್ವರದಿಂದಾಗಿ ಕೆಂಪಟರಿದ್ದವು. ಅವನು ವಿಪರೀತ ಬಳಲಿಬಿಟ್ಟಿದ್ದ. ಅವನು ಮತ್ತೆ ಭದ್ರವಾಗಿ ಕಣ್ಣು ಮುಚ್ಚಿಕೊಂಡಿದ್ದ. ಅವನ ಮೈ ಬಿಸಿಗೆ ಅವಳು ತುಂಬ ಆತಂಕಗೊಂಡಿದ್ದಳು. ವೇದಾಂತ್ ಮೃದುವಾಗಿ ಕರೆದಳು. ಅವನು ಕಣ್ಣು ಬಿಡಲಿಲ್ಲ. ಅವಳ ಗಾಬರಿ ಮತ್ತು ಹೆಚ್ಚಾಯಿತು. ಏನಾಗುತ್ತಿದೆ ಇವನಿಗೆ? ವೇದಾಂತ್ ವೇದಾಂತ್ ಅವಳು ಮತ್ತೆ ಕರೆದಿದ್ದಳು. ಅವಳ ಕರೆಗೆ ಅವನಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ಸನ್ನಿಧಿ ತುಂಬ ಗಾಬರಿಗೊಂಡವಳು ತನ್ನ ಸೆಲ್ಫೋನ್ ತೆಗೆದು ಅತ್ತೆಗೆ ಕರೆ ಮಾಡಿದಳು. ಅದು ರಿಂಗ್ ಆಗುತ್ತಿತ್ತು. ಯಾರೂ ಕರೆ ಸ್ವೀಕರಿಸುತ್ತಲೇ ಇಲ್ಲ. ಅವರು ಯಾವ ರೂಮ್ನಲ್ಲಿ ಮಲಗಿದ್ದಾರೋ, ಅತ್ತೆಯ ರೂಮ್ನಲ್ಲೋ ಮಾವನ ರೂಮ್ನಲ್ಲೋ ಗೊತ್ತಿಲ್ಲ. ಗಾಬರಿಯಿಂದ ಓಡಿ ಬಂದು ಮಾವನ ರೂಮ್ನ ಕದ ತಟ್ಟಿದಳು. ಅವರು ಒಳಗಿನಿಂದ ರೂಮ್ ಲಾಕ್ ಮಾಡಿಕೊಂಡು AC ಹಾಕಿಕೊಂಡು ಮಲಗಿದ್ದರು. ಆ ಸದ್ದಿಗೆ ಅವಳು ಕರೆದಿದ್ದಾಗಲಿ ಕದ ತಟ್ಟಿದ್ದಾಗಲಿ ಅವರಿಗೆ ಗೊತ್ತೇ ಆಗಲಿಲ್ಲ. ಒಳ್ಳೆಯ ಗಾಢ ನಿದ್ದೆಯಲ್ಲಿದ್ದರು ವಿಶ್ವನಾಥ್. ಯಾವ ಪ್ರಯೋಜನವೂ ಆಗಲಿಲ್ಲ. ಅವಳು ಲೈಟ್ ಹಾಕಿ ಅಲ್ಲೆಲ್ಲಾದರೂ ಜ್ವರದ ಟ್ಯಾಬ್ಲೆಟ್ ಇದೆಯೇ ಎಂದು ಹುಡುಕಿದಳು. ಎಲ್ಲೂ ಅವಳಿಗೆ ಕಾಣಿಸಲಿಲ್ಲ. ಕ್ಷಣ ಕ್ಷಣಕ್ಕೂ ಅವಳ ಗಾಬರಿ, ಆತಂಕ ಹೆಚ್ಚಾಗುತ್ತಿತ್ತು. ಅವಳು ಮತ್ತೆ ಮತ್ತೆ ಅವನನ್ನು ಕರೆಯುತ್ತಿದ್ದಳು. ವೇದಾಂತ್ ವೇದಾಂತ್ ಅದೆಷ್ಟು ಬಾರಿ ಅವನನ್ನು ಕರೆದಳು. ಆದರೆ ಅವನು ಮಾತ್ರ ಕಣ್ಣು ಬಿಡುತ್ತಲೇ ಇಲ್ಲ. ಮಾತ್ರವಲ್ಲ, ಅವನಿಂದ ಯಾವ ಪ್ರತಿಕ್ರಿಯೆಯೂ ಬರುತ್ತಲೇ ಇಲ್ಲ. ರಾತ್ರಿ ಊಟ ಮಾಡಿದ್ದು ಯಾವಾಗಲೋ ಕರಗಿ ಹೋಗಿರಬಹುದು. ಹಸಿದ ಹೊಟ್ಟೆಗೆ ಹಾಗೆ ಟ್ಯಾಬ್ಲೆಟ್ ಕೊಡುವಂತಿಲ್ಲವಲ್ಲ. ಮಾತ್ರವಲ್ಲ, ಹುಡುಕಿದರೂ ಅವಳಿಗೆ ಜ್ವರದ ಟ್ಯಾಬ್ಲೆಟ್ ಎಲ್ಲೂ ಕಾಣಿಸುತ್ತಲೇ ಇಲ್ಲ. ಮತ್ತೆ ಹಣೆ ಮುಟ್ಟಿ ನೋಡಿದಳು. ನಿಮಿಷಕ್ಕೂ ಅವನ ಮೈ ಬಿಸಿ ಏರುತ್ತಿದೆ ಎನಿಸಿತು ಸನ್ನಿಧಿಗೆ. ಅವಳ ಕಣ್ಣಿಂದ ಕಣ್ಣೀರು ಅವ್ಯಾಹತವಾಗಿ ಹರಿದು ಭೂಶಾಯಿಯಾಗುತ್ತಿತ್ತು. ಆ ರಾತ್ರಿ ಹೊತ್ತಿನಲ್ಲಿ ಏನು ಮಾಡಬೇಕೆಂದೇ ತೋಚುತ್ತಿಲ್ಲ ಸನ್ನಿಧಿಗೆ. ಹಾಗಾದರೆ ವೇದಾಂತ್ ಅವನಿಗೇನಾಗಿದೆ? ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.